ಇದು ನಾವೇ ಪ್ರಶ್ನೆ ಮಾಡ್ಕೋಬೇಕಾದ ವಿಚಾರ. ಯಾಕಂತಂದರೆ ಇವತ್ತು ಕಣ್ಣಿಗೆ ಕಾಣೋದು ವಿಷ ನೀರಿಗೆ ಬೆರೀತಾ ಇದೆ ಅಂತ ನಾವು ಎಲ್ಲರೂ ನೋಡ್ತಾ ಇದ್ದೀವಿ. ನಾವೇನೋ ಇದ್ದು ಕುರುಡರಾಗಿ ವರ್ತಿಸೋದಲ್ಲ, ಜನ ಅದನ್ನು ನೋಡ್ತಾ ಇದ್ದಾರೆ. ಆದರೆ ಜನಪ್ರತಿನಿಧಿಗಳಿಗೆ ಇದು ಕಾಣಿಸ್ತಾ ಇಲ್ವಾ, ನಾವು ಹೇಳೋದು ಕೇಳಿಸ್ತಾ ಇಲ್ವಾ ಅವ್ರಿಗೆ ಅನ್ನೋದು ಒಂದು ಸಾಮಾನ್ಯ ಪ್ರಶ್ನೆ ಎಲ್ಲರಿಗೂ ಬರುತ್ತೆ. ಆದ್ದರಿಂದನೇ ಹೋರಾಟಗಳಾಗೆ ಉಳಿಬಾರ್ದು, ಜನನೇ ಎತ್ತೆಚ್ಕೋಬೇಕು. ಯಾಕಂತಂದರೆ ಎಲ್ಲರೂ ಅದೇ ನೀರನ್ನು ಕುಡಿತಾ ಇದ್ದೀವಿ. ಮುಂದಿನ ಮಕ್ಕಳಿಗೆ ಯಾವ ರೀತಿ ಕಾಯಿಲೆಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ ಅಂತ 1974 ಎಲ್ಲರಿಗೂ ಗೊತ್ತಿದೆ, ಸರ್ಕಾರಕ್ಕೂ ಗೊತ್ತಿದೆ. ಇದು ಅದರಲ್ಲಿ ಸೆಕ್ಷನ್ 49 ತುಂಬ ಗಂಭೀರವಾದದ್ದು. ಅದು ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಗುತ್ತೆ, ಅವ್ರನ್ನ ಅರೆಸ್ಟ್ ಕೂಡ ಮಾಡ್ಬೋದು. ಇವತ್ತು ಕಮಿಟಿ ಮಾಡಿದ್ದಾರೆ. ಕಮಿಟಿ ವ್ಯಾಪ್ತಿ ಬರೀ ಕಬಿನಿ ಹಿನ್ನೀರಿಗೆ ಸೀಮಿತ ಅಲ್ಲ. ಇದು ನಮ್ಮ ಮೈಸೂರು ಜಿಲ್ಲೆನಲ್ಲೇ ಎಲ್ಲ ಗ್ರಾಮದಿಂದನೂ ನಮ್ಮ ಮಲತ್ಯಾಜ್ಯ ನೀರಿಗೆ ಸೇರ್ತಾ ಇದೆ. ಅದನ್ನು ಕುಡಿಲಿಕ್ಕೆ ಆಗೋದೇ ಇಲ್ಲ, ಮತ್ತು ಸ್ನಾನ ಮಾಡಲಿಕ್ಕೂ ಆಗೋದಿಲ್ಲ. ಬರೀ ಬಾಟ್ಲ್ ನೀರು ಎಷ್ಟು ದಿವಸ ಅಂತ ತೊಗೊಂಬರ್ತೀರಾ? ಯಾರೋ ಪೊಲಿಟಿಷಿಯನ್ ಅವ್ರ ಫೋಟೋ ಹಾಕ್ಬಿಟ್ಟು ಇಲ್ಲೊಂದು ಫಿಲ್ಟ್ರ್ ಹಾಕಿದ್ದೀವಿ, ನೀವು ₹1 ಹಾಕಿ ಕಾಯಿನ್ ಹಾಕಿ ನಿಮಗೆ ನೀರು ಬರುತ್ತೆ, 5 ಲೀಟ್ರ್ ನೀರು ಬರುತ್ತೆ, 10 ಲೀಟ್ರ್, ಇದೆಲ್ಲ ಸುಳ್ಳು. ಯಾಕಂದರೆ ಫಿಲ್ಟರ್ ಕೂಡ ಡ್ಯಾಮೇಜ್ ಆಗುತ್ತೆ. ಇವಾಗ ನದಿ ನೀರಿನಲ್ಲಿ ನಿಮಗೆ ಫಿಲ್ಟ್ರ್ ಆಗೋದೇನೋ ನ್ಯಾಚುರಲ್ ಆಗಿ ಸ್ಯಾಂಡ್. ಹಾಂ, ಹೌದು, ನಮ್ಮ ನಡೆ ಏನೂ ಇಲ್ಲ. ಇವಾಗ ಎಲ್ಲರನ್ನೂ ನಾವು ಕೇಳ್ತಾ ಇರೋದೇನೋ ಸಪೋರ್ಟ್ ಮಾಡಿ, ಜನ ಕೂಡ ಇದ್ರ ಬಗ್ಗೆ ಎತ್ತೆಚ್ಕೋಬೇಕು ಅಂತ ಹೇಳ್ತಾರೆ. ಡೆಮಾಕ್ರಸಿನಲ್ಲಿ ಏನಾಗಿದೆ ಅಂತಂದರೆ 2-3 ಸಂಘಟನೆ ಮಾಡಿದ್ರೆ ಅವರು ಕಿವಿ ಕೇಳಿಸೋದಿಲ್ಲ. ಜನರೇ ಎದ್ದು ನಿಲ್ಲಬೇಕಾಗತ್ತೆ, ಆವಾಗ ಅವರು ಈ ಕೆಲಸಕ್ಕೆ ಬರ್ತಾರೆ. ಜೊತೆಗೆ ನಮಗೆ ನ್ಯಾಯವಾಗಿ ನಾವು ಕೇಳ್ತಾ ಇದ್ದೀವಿ, ಅನ್ಯಾಯವಾಗಿ ಏನು ಕೇಳ್ತಾ ಇಲ್ಲ. ಅಲ್ಲಿ ಲ್ಯಾಬ್ ರಿಪೋರ್ಟ್ ಇದೆ, ಮತ್ತು ಆ ಪ್ಲೇಸ್ದು ಲೊಕೇಶನ್ದು ಫೋಟೋ ಇದೆ, ವೀಡಿಯೋಸ್ ಇದೆ, ಮತ್ತು ಟೆಸ್ಟ್ ರಿಪೋರ್ಟ್ಸ್ ಎಲ್ಲನೂ ಇದೆ. ಅದನ್ನು ನಾವು ತಗೊಂಡು ಇವತ್ತು ಉಗ್ರವಾದ ಹೋರಾಟ ಮಾಡಬೇಕು ಅಂತ ಎಲ್ಲ ನಿಶ್ಚಯಿಸಿದ್ದಾರೆ. ಅದಕ್ಕೆ ಸಂಪೂರ್ಣವಾದ ಬೆಂಬಲ ಮೈಸೂರು ಜನತೆ ಮತ್ತು ಪತ್ರಿಕೋದ್ಯಮ ಎಲ್ಲರೂ ಕೊಡಬೇಕು ಅಂತ ದಯವಿಟ್ಟು ಕೇಳ್ಕೊತಾ ಇದ್ದೀನಿ. ರಾಜಕಾರಣಿಗಳು ತಾವು ದಯವಿಟ್ಟು ಈ ವಿಷಯನ ನೀವು ನಿಮ್ಮ ಅಸೆಂಬ್ಲಿನಲ್ಲಿ ಡಿಸ್ಕಸ್ ಆಗಬೇಕು. ಯಾಕಂತಂದರೆ ಇವತ್ತಿನ ಮುಖ್ಯಮಂತ್ರಿ ಸ್ಟ್ರಾಂಗ್ ಇದ್ದಾರೆ, ಅವ್ರಿಗೆ ಯಾವುದೇ ರೀತಿ ಈ ಥರ ಅನ್ಯಾಯ ಆಗ್ತಾಯಿದ್ರೆ ಅವರು ತಡ್ಕೊಳ್ಳೋದಿಲ್ಲ. ನಮಗೆ ಗೊತ್ತಿರೋ ಹಾಗೆ ಬೆಂಗಳೂರಿನ ಫುಟ್ಪಾತೆ ನೋಡಿದ್ದೀರಾ, ಇವತ್ತು ಯಾವುದೇ ರೀತಿಯಲ್ಲಿ ನಡೀತಾ ಇದೆ. ಆದ್ದರಿಂದ ಈ ಗಂಭೀರವಾದ ವಿಷಯ, ನಾವು ಯಾವತ್ತು ವಿಷ ಕುಡಿತಾ ಇದ್ದೀವಿ ಅದನ್ನು ನಿಲ್ಲಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೂ ಕೂಡ. ಹೋರಾಟ ಅಷ್ಟೆ, ಹೋರಾಟ ನಡೆಯುತ್ತೆ. ಇನ್ನು ಮುಂದೆ ಅದು ನಿಲ್ಲಿಸೋದಿಲ್ಲ, ನಿರಂತರವಾಗಿ ನಡೀತಾ ಇರುತ್ತೆ ಇದು.